ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ದೇಶದ ಸಂಪತ್ತನ್ನು ಮುಸ್ಲಿಮರಿಗೆ ಅಂದರೆ ಸಿದ್ದರಾಮಯ್ಯನವರ ಕೊನೆ ವಾಕ್ಯ ಇತ್ತಲ್ಲ, ಎಲ್ಲ ಧರ್ಮದವರೆಗೂ ಎಲ್ಲ ಜಾತಿಗಳವರೆಗೂ ನನ್ನ ರಕ್ಷಣೆ ಅನ್ನೋ ಥರದ್ದು. ದಟ್ ಈಸ್ ದ ಬ್ಯಾಲೆನ್ಸಿಂಗ್ ಥಿಂಗ್. ದೊಡ್ಡೇರಿ ಅವರೇ, ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಈ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಅಧಿಕಾರ ಅಂತ. ಯು ಸ್ಟಿಲ್ ಡಿಫೆಂಡ್ ಇಟ್? ಐ ಸ್ಟಿಲ್ ಡಿಫೆಂಡ್ ಇಟ್. ಯಾಕೆ ಅಂತ ಹೇಳಿದ್ರೆ, ನೀವು ಸಾಚಾರ್ಕ ಸಮಿತಿ ಮತ್ತು ಬೇರೆ ಬೇರೆ ವರದಿಗಳ ಪ್ರಕಾರ ಇನ್ನು ಮುಸಲ್ಮಾನ ಸಮುದಾಯ ಮಾತ್ರ ಇನ್ನು ತಳಮಟ್ಟದಲ್ಲಿರೋದ್ರಿಂದ ಅವರನ್ನು ಮೇಲೆತ್ತುವಂತ ಕೆಲಸ ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಹಕ್ಕು ಮುಸ್ಲಿಮರಿಗೆ ಅನ್ನೋದನ್ನ ನೀವು ಒಪ್ತೀರಿ? ಒಪ್ತೀನಿ ನಾನು. ಇದು ಕಾಂಗ್ರೆಸ್ ಪಕ್ಷದ ನಿಲುವು ಅಲ್ಲ, ಹೌದು. ಏನಕ್ಕೆ ಅಂತಂದ್ರೆ, ಏನಕ್ಕೆ ಅಂತ ಹೇಳಿದ್ರೆ, ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಉನ್ನತ ಮಟ್ಟಕ್ಕೆ ಬರಬೇಕು ಅನ್ನೋ ಹೇಳೋದು ನಮ್ಮ ಉದ್ದೇಶ. ಸೊ ಆ ಉದ್ದೇಶದಿಂದ ಸಂಪತ್ತನ್ನ ಅವರಿಗೆ ಕೊಟ್ರೆ, ಅವ್ರಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಟ್ರೆ ಅಥವಾ ಅವಕಾಶಗಳನ್ನ ಕೊಟ್ರೆ ಅವರು ಮುನ್ನೆಲೆಗೆ ಬಂದು. ರಘು, ಪ್ರಶ್ನೆ ಸಿಂಪಲ್ ಆಗಿದೆ ರೀ. ಬಡವರಿಗೆ ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಹಕ್ಕು, ಅದ್ರ ಬಗ್ಗೆ ಮುಸಲ್ಮಾನರೇ ಅತಿ ಹೆಚ್ಚು ಬಡವರಿರೋದ್ರಿಂದ ಬಡವತನವನ್ನ ನಿರ್ಮೂಲನೆ ಮಾಡಿ ದೇಶದ ಸಂಪತ್ತನ್ನು ಅವರಿಗೆ ಕೊಟ್ಟು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತೆ ಸಾಮಾಜಿಕವಾಗಿ ಮೇಲೆತ್ತುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ದೇಶದ ಪ್ರಗತಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಅವ್ರ ಮೂಲ ಉದ್ದೇಶ. ಆ ಮೂಲ ಉದ್ದೇಶದಿಂದ ಹೇಳಿರೋದನ್ನ ನಾವು ಎಂಡೋರ್ಸ್ ಮಾಡ್ತೇವೆ. ಹಾಗಂತ ಹೇಳಿ ಬೇರೆ ಎಲ್ಲಾ ಸಮುದಾಯಗಳನ್ನ, ಬೇರೆ ಧರ್ಮದವರನ್ನ ಮೇಲೆತ್ತಬಾರ್ದು ಅಂತಲ್ಲ. ಏನಕ್ಕೆ ಅಂತ, ಮೊದಲನೇ ಹಕ್ಕು ಮುಸ್ಲಿಮರದು, ಆಮೇಲೆ ಉಳಿದವರ ಹಕ್ಕು. ಮೊದಲನೇ ಹಕ್ಕು ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ, ಇನ್ನು ಬಡತನದಲ್ಲೇ ಇದ್ದಾರೆ. ಆ ಬಡತನದಲ್ಲಿರ್ತಕ್ಕಂಥ ಮುಸಲ್ಮಾನ ಸಮುದಾಯವನ್ನ ಮೇಲೆತ್ತಿ ಈ ದೇಶದ ಪ್ರಗತಿಗೆ ಅವರನ್ನು ಕಾಂಟ್ರಿಬ್ಯೂಟ್ ಮಾಡುವಂತ ಪಾಲುದಾರರನ್ನಾಗಿ ಮಾಡುವ ಮೂಲ ಉದ್ದೇಶನ ಆ ಮತನ ಹೇಳಿದ್ದಾರೆ. ಸೊ ಅದನ್ನ ನಾವು ಬೇರೆ ಬೇರೆ ಅರ್ಥದಲ್ಲಿ ಕಲ್ಪಿಸುವ ಅವಶ್ಯಕತೆ ಇಲ್ಲ. ಈಗ ಕಲ್ಪಿಸೋದಲ್ರಿ, ಮನಮೋಹನ್ ಸಿಂಗ್ ಅವ್ರ ಭಾಷಣದ ಬಗ್ಗೆ ಮಾತಾಡ್ತಿದ್ದೀನಿ. ಇಟ್ ವಾಸ್ ಕ್ಲಿಯರ್ ಕಟ್ ಅಪ್ಪ. ಪ್ಲೇ ಮಾಡೋದ್ರೆ ಪ್ಲೇ ಮಾಡ್ತೀವಿ. ನನಗೆ ಜ್ಞಾಪಕ ಇದೆ, 9.5 ವರ್ಷದ ಹಿಂದೆ ಇರ್ತಕ್ಕಂಥದ್ದು. ದಟ್ ಇಸ್ ದ ಇಂಟರ್ಪ್ರಿಟೇಷನ್. ಅವರ ಹೇಳಿರ್ತಕ್ಕಂಥ ಮೂಲ ಉದ್ದೇಶ ಏನು ಅಂತಂದ್ರೆ, ಈಗಲೂ ಕೂಡ ಮುಸಲ್ಮಾನ ಸಮುದಾಯ ಮಾತ್ರ ಬೇರೆಲ್ಲ ಸಮುದಾಯಗಳಿಗಿಂತ ಅತಿ ಹೆಚ್ಚು ಬಡತನದಲ್ಲಿದ್ದಾರೆ. ಎಸ್ಸಿಗಳಲ್ಲಿ ಬಡತನ ಇಲ್ವಾ? ಎಸ್ಸಿಗಳಲ್ಲಿ ಬಡತನ ಇಲ್ಲ, ಮುಸಲ್ಮಾನರಷ್ಟು ಬಡತನ ಇಲ್ಲ. ಹಿಂದುಳಿದ ವರ್ಗಗಳು ಹೌದು, ಅವರಲ್ಲಿ ಬಡತನ ಮುಸಲ್ಮಾನರಷ್ಟಿಲ್ಲ. ಬಡತನ ಇದೆ, ಆದ್ರೆ ಮುಸಲ್ಮಾನರಷ್ಟು ಬಡತನ ಇಲ್ಲ. ಆ ಕಾರಣಕ್ಕೋಸ್ಕರನೇ ನಾವು ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ SCP TSP 24.1% ಅನ್ನ ಮೀಸಲಾತಿ ಮಾಡಿದ್ದು. 24.1% ರಿಸರ್ವೇಶನ್ ಬಡ್ಜೆಟ್ ಅಲ್ಲಿ ರಿಸರ್ವ್ ಮಾಡಿದ್ದೇವೆ. ನಾವು ಈ ವರ್ಷ 30,000 ಕೋಟಿಯನ್ನ SC ಮತ್ತು ST ಸಮುದಾಯಗಳಿಗೆ ಮೀಸಲಿಟ್ಟಿದ್ದೇವೆ. ಅಂದ್ರೆ ಆ ಸಮುದಾಯಕ್ಕೂ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ಕೆಲಸ ಮಾಡ್ತೀವಿ. ಅಜಿತ್, ಈಗ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಬಗ್ಗೆ ಬಹಳ ಮಾತಾಡ್ತಾ ಇರೋ, ಅವ್ರು ಮೇಲೆತ್ತಬೇಕು ಅಂತ ಹೇಳಿದ್ರು. 1947ರಿಂದ 62 15 ವರ್ಷಗಳ ಕಾಲ 3 ಬಾರಿ ಸತತವಾಗಿ ಪ್ರಧಾನಮಂತ್ರಿ ಆದಂತೆ ಜವಾಹರ್ಲಾಲ್ ನೆಹರು ಕಾಲದಲ್ಲೂ ಅಷ್ಟೇನೆ ಮುಸಲ್ಮಾನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲೆತ್ತಕ್ಕಾಗಲಿಲ್ಲ. ಅದಾದ ನಂತರ ಇಂದಿರಾ ಗಾಂಧಿ ಬಂದ್ರು. 67ರಿಂದ ಹತ್ತತ್ರ 77, 76, 9 ವರ್ಷ ಆಗಲೂ ಅಷ್ಟೇ ಮುಸಲ್ಮಾನರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಆಗಲಿಲ್ಲ. ಅದಾದ ನಂತರ ಇಂದಿರಾ ಗಾಂಧಿ ಮತ್ತೆ ವಾಪಸ್ ಬಂದ್ರು. 84ರವರೆಗೂ ಅಷ್ಟೇ ಮುಸಲ್ಮಾನರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಕ್ಕಾಗಲಿಲ್ಲ. ಅದಾದ ನಂತರ ರಾಜೀವ್ ಗಾಂಧಿ ಬಂದ್ರು. 84ರಿಂದ 91ರವರೆಗೂ ಆಗ್ಲೂ ಅಷ್ಟೇ ಮುಸಲ್ಮಾನರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಅದಾದ ನಂತರ ಮನಮೋಹನ್ ಸಿಂಗ್ ಬಂದ್ರು. 5 ವರ್ಷ ಅವರ ಆಡಳಿತ, ನರಸಿಂಹರಾವ್ ಬಂದ್ರು, ಅವರೇ 5 ವರ್ಷ ಇದ್ರು, ಆಗ್ಲೂ ಮುಸಲ್ಮಾನರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಕ್ಕೆ ಆಗಲಿಲ್ಲ. ಅದಾದ ನಂತರ ಮನಮೋಹನ್ ಸಿಂಗ್ 10 ವರ್ಷ ಅಧಿಕಾರಕ್ಕೆ ಬಂದ್ರು. ಅಸಲ್ ಸಾಚಾರ್ ಕಮಿಟಿ ವರದಿನೂ ಬಂದಿತ್ತು. ಈ ಹಿಂದೆ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ಮುಸಲ್ಮಾನರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಿಲ್ಲ ಅಂತ ವರದಿ ಬಂದ ನಂತರವೂ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವ್ರನ್ನ ಮೇಲೆತ್ತಕ್ ಆಗಲಿಲ್ಲ. ಅಂದ್ರೆ ಇಂಟರ್ಪ್ರಿಟೇಷನ್ ಇಸ್ ವೆರಿ ಸಿಂಪಲ್. 75 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢಗೊಳಿಸುವಂತ ಕಾರ್ಯ ಮಾಡಲಿಲ್ಲ, ಮಾಡೋದಿಲ್ಲ. ಕಾರಣ ಇಷ್ಟೇ, ಅವ್ರಿಗೊಂದು ಕ್ಯಾರೆಟ್ ನ ತೋರಿಸ್ಕೊಂಡು ಮುಸಲ್ಮಾನರನ್ನ ಬಡವರನ್ನಾಗಿಸಿ, ಬಡವರಾಗಿಯೇ ಇಟ್ಕೊಂಡು, ಮುಂದೆನೂ ಬಡವರಾಗೆ ಇಟ್ಟು, ಅವರನ್ನ ಬರೀ ಮತ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಂಡು ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಭಾಷಣಗಳನ್ನ, ಹೇಳಿಕೆಗಳನ್ನ ಕೊಟ್ಟುಕೊಂಡು ಅವ್ರನ್ನ ಮೇಲೆತ್ತೋ ಕೆಲಸ ಅಂತ ಇವ್ರು ಮಾಡಲ್ಲ. 2ನೇ ಪಾಯಿಂಟ್ ಇವ್ರ ಭಾಷಣದಲ್ಲಿ ಆಗ್ಲೇ ಹೇಳೋದು. ಅಲ್ಲ, ಲಾಸ್ಟ್ ಪಾಯಿಂಟ್, 14% ಇರುವಂತ ಮುಸಲ್ಮಾನರಿಗೆ ಇದು ಹಕ್ಕು ಸಿಗಬಾರ್ದು ಅಂತ ಹೇಳಿದ್ರು ಮಾತಾಡ್ಬೇಕಾರೆ. ಹಾಗಾದ್ರೆ ನಂದೊಂದು ಕೌಂಟರ್ ಪ್ರಶ್ನೆ, 14% ಇರುವಂತ ಮುಸಲ್ಮಾನರು ನೀವೇನಕ್ಕೆ ಅಲ್ಪಸಂಖ್ಯಾತರು ಅಂತ ಕರಿತೀರಾ? ಅವ್ರ ಅಲ್ಪಸಂಖ್ಯಾತರ 14% ಜನಸಂಖ್ಯೆ ಇರುವಂತವ್ರು ಕರಿಬೇಡಿ ನಾಳೆಯಿಂದ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಅವ್ರನ್ನ
ಅವರು ಬಹುಸಂಖ್ಯಾತರ ತರ ಆಯ್ತಲ್ಲ ಅಲ್ಲಿಗೆ. ಹಾಗಾದ್ರೆ ನಿಮ್ಗೆ ಎಸ್ ಸಿಗಳಲ್ಲಿ ನಿಮ್ಗೆ ಬಹಳಷ್ಟು ಜಾತಿಗಳಿದಾವೆ, ನನ್ಗೆ ಹೇಳೋದಕ್ಕೂ ಕೆಲವೊಂದೆಲ್ಲ ಬರಲ್ಲ. ಇನ್ಫ್ಯಾಕ್ಟ್ ಸವಿತಾ ಸಮಾಜ ಆಗ್ಬೋದು, ಮಾದಿಗ ದೊಂಡೂರು ಅಂತ ದೊಡ್ಡ ಚಳುವಳಿನೇ ಆಗೋಯ್ತು, ಒಲೆಯರ್ ಆಗ್ಬೋದು, ಎಲ್ಲರೂ ಇದಾರೆ. ಆಗ ಅಲ್ಲಿ ಬಡವರು ಇಲ್ವಾ? ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಆಗೋದಿಲ್ಲ ಅಷ್ಟೇ. ಸಾರಿ, ನಿಮ್ಮಿಂದ ಇನ್ನೊಂದು ಪ್ರತಿಕ್ರಿಯೆ ತೆಗೆದುಕೊಳ್ಳೋದಕ್ಕಾಗಲಿಲ್ಲ, ನಾ ಲೇಟಾಗಿ ಜಾಯಿನ್ ಮಾಡಿಸ್ಕೊಳ್ಬೇಕಾಗುವಂತ ತಮ್ಮನ್ನ ಡಿಬೇಟ್ಗೆ. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.